Okay, all my dear students, in the previous class we have discussed and completed the topic some basic concepts of chemistry. Okay, ನಾವು ಹಿಂದಿನ ಕ್ಲಾಸಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಅದು ಸಂಬಂಧಪಟ್ಟಂತೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಿಮ್ಮ ಹತ್ರ ನಾನು ಕೊಟ್ಟಿದ್ದೀನಿ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಆಮೇಲೆ ಕ್ಯಾಲ್ಕುಲೇಷನ್ ಆಫ್ ಎಂಪೆರಿಕಲ್ ಫಾರ್ಮುಲಾ ಮತ್ತೆ ಯಾವುದು ಫಾರ್ಮುಲಾ, ಇವೆರಡೂ ಕೂಡ ಬಹಳ ನೀಟಾಗಿ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತೆ ಅದನ್ನ ಕರೆಕ್ಟಾಗಿ ಹೇಳ್ಬೇಕು ಬರೆಯುವಾಗ, ಸರಿನಾ? ಸೊ ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಕೆಮಿಸ್ಟ್ರಿ ಯಾವ ನೆಕ್ಸ್ಟ್ ಟಾಪಿಕ್ ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೋಡಿ, ನಾನು ಅವತ್ತೇ ನಿಮಗೆ ಫಸ್ಟ್ ಟಾಪಿಕ್ ಪಾಠ ಮಾಡಕ್ಕೆ ಹೇಳಿದ್ದೀನಿ. ಸೊ ಕೆಮಿಸ್ಟ್ರಿನ 3 ಬ್ರಾಂಚ್ ಆಗಿ ಡಿವೈಡ್ ಮಾಡ್ತಾರೆ: ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತೆ ಯಾವುದು ಫಿಸಿಕಲ್ ಕೆಮಿಸ್ಟ್ರಿ ಅಂತ. ಸೊ ಇಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ನೋಡೋದಾದ್ರೆ, ವಾಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳೋದಾದ್ರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ deals with the study of carbon and its compounds ಅಂತ ಕರೀತಾರೆ. ಸೊ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ನಾವೇನು ಸ್ಟಡಿ ಮಾಡ್ತೀವಲ್ಲ ಆ ಕೆಮಿಸ್ಟ್ರಿಗೆ ಅಂತ ಕರಿತೀವಿ, ಅದನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಸರಿ ಹೇಳ್ತಿರೋದು. ಸೊ ಅಂತ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಬರ್ತಕ್ಕಂಥ ಮೊದಲನೇ ಟಾಪಿಕ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್. ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್. ಕ್ಲಿಯರ್? ಸೊ ನೋಡಿ, ಇಲ್ಲಿ ಫಸ್ಟ್ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಡಿಫರೆನ್ಶಿಯೇಟ್ ಮಾಡ್ತಾರೆ. ಅಂದ್ರೆ ಅದನ್ನ ಡಿಫರೆನ್ಸ್ ಮಾಡ್ತಾರೆ. ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಬೇರೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಬೇರೆ ಅಂತ ಒಬ್ಬ ಸೈಂಟಿಸ್ಟ್ ಕೆಲಸ ಮಾಡ್ತಾರೆ. ಆ ಸೈಂಟಿಸ್ಟ್ ಯಾರಪ್ಪ ಅಂತ ಹೇಳಿದ್ರೆ, ಎರಡನೇ ಹೆಸರು ಒಂದು ಡರ್ಬನ್ ಬರ್ಗ್ಮನ್ ಅಥವಾ ಡರ್ಬನ್ ಬರ್ಗ್ಮನ್ ಅಂತ. ಈ ಡರ್ಬನ್ ಬರ್ಗ್ಮನ್ ಅಂತಕ್ಕಂಥವ್ರು ಫಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನ್ ಮಾಡ್ತಾರೆ, ಸೆಪರೇಟ್ ಮಾಡ್ತಾರೆ. ಸೊ ಹಾಗಾಗಿ ದ ಕ್ರೆಡಿಟ್ ಗೋಸ್ ಟು ಡರ್ಬನ್ ಬರ್ಗ್ಮನ್ ಅವರಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡಿಫರೆನ್ಶಿಯೇಟ್ ಮಾಡಿದಂತ ಕ್ರೆಡಿಟ್ ಅವರಿಗೆ ಹೋದ್ರು. ಅದಾದ ಮೇಲೆ 1828ನೇ ಇಸ್ವಿಯಲ್ಲಿ ಮತ್ತೊಬ್ಬರು ಸೈಂಟಿಸ್ಟ್ ಬರ್ತಾರೆ. ಅವರೇ ಫ್ರೆಡರಿಕ್ ವೋಲರ್ ಅಂತ ಸೈಂಟಿಸ್ಟ್. ಈ ಸೈಂಟಿಸ್ಟ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ಮೊಟ್ಟ ಮೊದಲ ಆರ್ಗ್ಯಾನಿಕ್ ಕಾಂಪೌಂಡ್ ಯೂರಿಯಾ ಅಂತ ಕರಿತೀವಿ ನಾವು. ಯೂರಿಯಾ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಇರಬಹುದು ಅಥವಾ ನೀವು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಬಹುದು ಅಥವಾ ಸಿಟಿ ಕೇಳಬಹುದು. ನೇಮ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ವಾಸ್ ಪ್ರಿಪೇರ್ಡ್ ಫ್ರೆಡರಿಕ್ ವೋಲರ್ ಅಟ್ 1828 ಅಂತ ಕೂಡ ಕೇಳ್ಕೋಬಹುದು. ಅಥವಾ ನೇಮ್ ಎನಿ ಒನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಾಸ್ ಫಸ್ಟ್ ಪ್ರಿಪೇರ್ಡ್ ಅಂತ ಕೇಳಿದ್ರೆ ನೀವು ನೆನಪಿಟ್ಕೊಳ್ಳಿ, ಮಲ್ಟಿಪಲ್ ಚಾಯ್ಸ್ ಏನ್ ಟಿಕ್ ಮಾಡೋದು ನೀವು, ಯೂರಿಯಾ. ಯೂರಿಯಾ ವಾಸ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್. ನೋಡಿ, ಯೂರಿಯಾ ಕಾಂಪೌಂಡ್ ನ ಸ್ಪೆಷಲ್ ಏನಪ್ಪಾ ಅಂತ ಹೇಳೋದಾದ್ರೆ, ಯೂರಿಯಾ ಕಾಂಪೌಂಡ್ ಅಂತಕ್ಕಂಥದ್ದು ಆರ್ಗ್ಯಾನಿಕ್ ಕಾಂಪೌಂಡೇ. ಬಟ್ ಈ ಆರ್ಗ್ಯಾನಿಕ್ ಕಾಂಪೌಂಡ್ ನ ಪ್ರಿಪೇರ್ ಮಾಡೋದು ಯಾವುದರಿಂದ, ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಹಾಗಾದ್ರೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ನ ರಾ ಮೆಟೀರಿಯಲ್ ಯಾವ್ದಪ್ಪ ಅಂತ ಹೇಳೋದಾದ್ರೆ ಅಮೋನಿಯಂ ಸಯನೈಡ್. ಇಸ್ ಅಮೋನಿಯಂ ಸಯನೈಡ್ ಅಂತ ಬರುತ್ತೆ. ನೋಡಿ, ಅಮೋನಿಯಂ ಸಯನೈಡ್ ನ ಕೆಮಿಕಲ್ ಫಾರ್ಮುಲಾ ಏನಂದ್ರೆ NH4 OCl-. ಸೊ NH4OCl is the chemical formula of ಯಾವುದು, ಅಮೋನಿಯಂ ಸಯನೈಡ್. ಅಮೋನಿಯಂ ಸಯನೈಡ್ ನ ತಗೊಂಡು ಸೊ ಅದನ್ನ ಹೀಟ್ ಮಾಡ್ತಾರೆ. ಅವಾಗ ಏನು ಬರುತ್ತೆ ನಮಗೆ, ಯೂರಿಯಾ. ಅದರ ಅರ್ಥ ಏನು? ಸೊ 1828 ಅಲ್ಲಿ ಫ್ರೆಡರಿಕ್ ವೋಲರ್ ಅವರು ಲ್ಯಾಬೊರೇಟರಿಯಲ್ಲಿ ಯೂರಿಯಾ ವಾಸ್ ಸಿಂಥಸೈಸ್ಡ್ ಬೈ ಯೂಸಿಂಗ್ ಅಮೋನಿಯಂ ಸಯನೈಡ್. ಅಮೋನಿಯಂ ಸಯನೈಡ್ ಸೊ ಯಾವ್ದರಿಂದ, ಅಟ್ ಹೀಟಿಂಗ್ ಏನ್ ಬರುತ್ತೆ ನಮಗೆ ಅವಾಗ, ಯೂರಿಯಾ ಕಾಂಪೌಂಡ್. ಯೂರಿಯಾ ಕಾಂಪೌಂಡ್ ನ ಕೆಮಿಕಲ್ ಫಾರ್ಮುಲಾ NH2CO NH2. ನೋಡಿ, ಈ CO ಗ್ರೂಪ್ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಇದನ್ನ ಫಂಕ್ಷನಲ್ ಗ್ರೂಪ್ ಅಲ್ಲಿ ಕೀಟೋನ್ ಅಂತ ಕರೀತೀವಿ. ಕೆಮಿಸ್ಟ್ರಿಯಲ್ಲಿ ಏನ್ ಕರೀತೀವಿ, ಕೀಟೋನ್ ಗ್ರೂಪ್ ಅಂತ. ನಾನು ಈ ಟಾಪಿಕ್ ಪಾಠ ಮಾಡುವಾಗ ನಿಮಗೆ ಡೀಟೇಲ್ ಆಗಿ ನಾಮನ್ಕ್ಲೇಚರ್ ಹೇಳ್ತಾ ಹೋಗ್ತೀನಿ. ಸೊ ಡೀಟೇಲ್ ಆಗಿ ನಾಮನ್ಕ್ಲೇಚರ್ ಹೇಳಿದಾಗ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ನೋಡೋದಾದ್ರೆ 1828ರಲ್ಲಿ ಫ್ರೆಡರಿಕ್ ವೋಲರ್ ಆ ಕಾಂಪೌಂಡ್ ಫೈಂಡ್ ಔಟ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಅದಾದ್ಮೇಲೆ 1826ನೇ ಇಸ್ವಿಯಲ್ಲಿ 28ನೇ ಇಸ್ವಿಯಲ್ಲಿ ಫೈಂಡ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದೇ ರೀತಿ 1 ಆರ್ಗ್ಯಾನಿಕ್ ಕಾಂಪೌಂಡ್, ಒಂದಲ್ಲ ಸಾಕಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪೇರ್ ಮಾಡ್ತಾರೆ. ಅದರಲ್ಲಿ ಕೆಲವು ಮಾತ್ರ ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳೋದು ನಾನು ಹೇಳ್ತೇನೆ ಅಷ್ಟೇ ಹೇಳ್ತಿರೋದು. ಸೊ ಅದರಲ್ಲಿ ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವಲ್ಲಿ ನೋಡೋದಾದ್ರೆ 1845ನೇ ಇಸ್ವಿಯಲ್ಲಿ ಅಸಿಟಿಕ್ ಆಸಿಡ್ ಅಂತಕ್ಕಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಸಿಟಿಕ್ ಆಸಿಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಏನ್ ಮಾಡ್ತಾರೆ ಅವರು, ಫೈಂಡ್ ಔಟ್ ಮಾಡ್ತಾರೆ. ಮಾಡಂತ ಸೈಂಟಿಸ್ಟ್ ಯಾರಪ್ಪ ಅಂದ್ರೆ ಕೋಲ್ಬೆ. ಕೋಲ್ಬೆ ಅಂತ ಸೈಂಟಿಸ್ಟ್ ಅವರು ಅಸಿಟಿಕ್ ಆಸಿಡ್ ಕಾಂಪೌಂಡ್ ನ ಪ್ರಿಪೇರ್ ಮಾಡ್ತಾರೆ ಲ್ಯಾಬೊರೇಟರಿಯಲ್ಲಿ. ಅದರ ಕಮರ್ಷಿಯಲ್ ನೇಮ್ ಏನಪ್ಪಾ ಅಂತಂದ್ರೆ ವಿನಿಗರ್ ಅಂತ ಕರೀತೀವಿ. ಸೊ ವಿನಿಗರ್ ಅಂದ್ರೂ ಕೂಡ ಬಂದೆ, ಅಸಿಟಿಕ್ ಆಸಿಡ್ ಅಂದ್ರೂ ಕೂಡ ಬಂದೆ. ಸೊ ಅದಾದ್ಮೇಲೆ ಸ್ಟಾಪ್ ಆಗಲ್ಲ, ಮತ್ತೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಪ್ರಿಪೇರ್ ಮಾಡ್ತಾರೆ. 1856ನೇ ಇಸ್ವಿಯಲ್ಲಿ ಮತ್ತೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಬರುತ್ತೆ. ಆ 1856 ಇಸ್ವಿಯಲ್ಲಿ ಮತ್ತೊಂದು ಬಂದಂತ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಮೀಥೇನ್. Therefore methane was the first hydrocarbon.
ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಬರುತ್ತಲ್ಲ, ಅದೇ ರೀತಿ ಮೀಥೇನ್ ಅಂತಕ್ಕಂಥದ್ದು ಮೊದಲ ಹೈಡ್ರೋಕಾರ್ಬನ್ ಆಗಿರುತ್ತೆ. ಆ ಮೀಥೇನ್ ಕೆಮಿಕಲ್ ಫಾರ್ಮುಲಾ ಏನಾಗಿರುತ್ತೆ ನಮಗೆ ಇಲ್ಲಿ CH4. ಸೊ CH4 ಯಾವುದು ಕೆಮಿಕಲ್ ಫಾರ್ಮುಲಾ ಯಾವುದು ಮೀಥೇನ್. ಅದನ್ನ ಕಂಡುಹಿಡಿದಂತಹ ಸೈಂಟಿಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಬಾರ್ತೊಲೈಟ್. ಈ ಬಾರ್ತೊಲೈಟ್ ಅಂತಕ್ಕಂಥವ್ರು ಈ ಕಾಂಪೌಂಡ್ ನ ಫೈಂಡ್ ಮಾಡೋದು. ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಬ್ರಾಂಚ್ ಆಫ್ ಕೆಮಿಸ್ಟ್ರಿ deals with the study of carbon compounds. ಸರಿ ಹೇಳ್ತಿರೋದು. ಇಂಥ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ತೀನಿ. ಹಂಗಾದ್ರೆ ಮೊಟ್ಟ ಮೊದಲ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು ಇದರಲ್ಲಿ? ಹೇಳಿದವರಿಗೆ ಯೂರಿಯಾ ವಾಸ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್. ಯೂರಿಯಾನ ಕಂಡುಹಿಡಿದವರು ಯಾರು? ಲೇಟರ್ ಆನ್ ಯೂರಿಯಾ ಅಂದ್ರೆ ಮತ್ತೆ ಯಾವ ಕಾಂಪೌಂಡ್ಸ್ ಬಂದು ನಮಗೆ ಮೀಥೇನ್ ಗೆ ಮುಂಚೆ ಬರ್ತಕ್ಕಂಥದ್ದು ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ನ ಕಂಡುಹಿಡಿದವರು ಯಾರು ನಮಗೆ? ಕೋಲ್ಬೇಕ್. ಸಾಧಾರಣ ಮತ್ತೆ ನಮಗೆ ಇದು ಮರ್ನೈಟ್. ಮರ್ನೈಟ್ ಯಾರು ಕಂಡುಹಿಡಿದ ನಮಗೆ ಇದು? ಇವಷ್ಟು ಕೂಡ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಬರ್ತಕ್ಕಂಥ ಕಾಂಪೌಂಡ್ಸ್. ಓಕೆನಾ? ಇದಷ್ಟು ಕೂಡ ಬ್ರೀಫ್ ಇಂಟ್ರೊಡಕ್ಷನ್. ಏನಾರ ಕೇಳಿ ನಿಮಗೆ ಕೇಳೋ ಏನ್ ಹೇಳ್ತಾರೆ? ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೊಟ್ಟ ಮೊದಲ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ್ದಪ್ಪ ಅಂತ ಕೇಳಿದ್ರೆ ನೀವೇನಂತ ಹೇಳ್ಬೇಕು ಅದನ್ನ? ಯೂರಿಯಾ. ಯೂರಿಯಾ ಕಂಡುಹಿಡಿದವರು ನಮಗೆ ಓಲರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಓಲರ್ ಅಂತ ಹೇಳಿದ್ರೆ ಸಾಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಟೆಟ್ರಾವೇಲೆನ್ಸಿ ಅಂತ ಬರುತ್ತೆ. ಆ ಟೆಟ್ರಾವೇಲೆನ್ಸಿ ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ನಿಮಗೆ. ಆ ಸ್ಟೋರಿ ಕೇಳಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಸೊ ಏನ್ ಸಿಂಪಲ್ ಆಗಿ ಅಂತ ಹೇಳಿದ್ರೆ ಸೆಕೆಂಡ್ ಇಯರ್ PUC ಹೇಳಿದ್ವಿ, ಮತ್ತೆ ನಿಮಗೂ ಹೇಳ್ಬಿಡ್ತೇನಲ್ಲ, ಇರಲಿ ಆ್ಯಡ್ ಆಗಲಿ ಅಂತ ಅಷ್ಟೇ, ಏನಿಲ್ಲ. ಏನ್ ಸ್ಟೋರಿ ಅಪ್ಪ ಅಂತ ಹೇಳಿದ್ರೆ ರಾಜ ಇರ್ತಾನೆ, ಕರೇಂದ್ರ ರಾಜ ಇರ್ತಾನೆ. ಆ ರಾಜಗಳು ಬ್ಯೂಟಿಫುಲ್ ಮಗಳಿರ್ತಾರೆ. ಬ್ಯೂಟಿಫುಲ್ ಮಗಳಿದ್ರೆ ಸುಂದರವಾದ ರಾಣಿ ಇರ್ತಾಳೆ. ಸೊ ಆ ರಾಣಿ ಏನ್ ಮಾಡ್ತಾಳಪ್ಪ ಅಂತ ಹೇಳಿದ್ರೆ ಆ ಆಸ್ಥಾನದಲ್ಲಿ ಕೆಲಸ ಮಾಡೋ ಸೈನಿಕರನ್ನ ಪ್ರೀತಿ ಮಾಡ್ತಾನೆ. ಆ ವಿಚಾರ ಹೆಂಗೋ ರಾಜ ಗೊತ್ತಾಗ್ಬಿಡುತ್ತೆ. ರಾಜು ಆ ವಿಚಾರ ತಲುಪಿದಾಗ ರಾಜ ಏನ್ ಮಾಡ್ಬಿಡ್ತಾನೆ, ನನ್ನ ಮಗಳು ನನ್ನ ಅಂತಸ್ತೇನು, ನನ್ನ ಐಶ್ವರ್ಯ ಏನು, ನನ್ನ ಲೆವೆಲ್ ಏನು, ಹೋಗಿ ಸೈನಿಕರನ್ನ ಅವಳು ಪ್ರೀತಿ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಅವನು ಯಾವುದೇ ಕಾರಣಕ್ಕೂ ನೀ ಪ್ರೀತಿ ಮಾಡಿದ್ರೆ ನೀನು ಮದುವೆ ನಾನು ಒಪ್ಪಲ್ಲ ಅಂತ ಫುಲ್ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನೇನ್ ಮಾಡ್ಬಿಡ್ತಾನೆ ಅಂತ ಹೇಳಿದ್ರೆ, ಅವಳು ಹಠ ಮಾಡೋದೇ ಸತ್ಯ, ಬಟ್ ಮಗಳು ಒಪ್ಪಕ್ಕೆ ರೆಡಿ ಇರಲ್ಲ. ಇಲ್ಲ ನಾನು ಆದ್ರೆ ಅವನ್ನೇ ಮದುವೆ ಆಗ್ತೀನಿ, ಇಲ್ಲ ನಾನು ಸತ್ತೋಗ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿಸ್ತಾನೆ. ಅದಕ್ಕೆ ರಾಜ ಏನ್ ಮಾಡ್ತಾನೆ, ಅನಿವಾರ್ಯ ಕಾರಣ ಇನ್ನೇನ್ ಮಾಡಕ್ಕಾಗಿ ಏನಾರು ಮಾಡ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ರಾಜ ಏನ್ ಮಾಡ್ತಾರೆ, ನೀವು ಕೆಲಸ ಮಾಡಮ್ಮ, ನಾನು ಅವನಿಗೆ ಒಂದು ಕಂಡೀಷನ್ ಹಾಕ್ತೀನಿ, ಷರತ್ತು ಹಾಕ್ತೀನಿ, ಅದರಲ್ಲಿ ಅವ್ನು ಪಾಸ್ ಆದ್ರೆ ಖಂಡಿತವಾಗ್ಲೂ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತೀನಿ. ಸರಿ ಆಯ್ತು ಅಂತ ಹೇಳ್ತಾರೆ. ಸರಿ ಏನ್ ಕಂಡೀಷನ್ನು ಅಂತ ನೋಡೋ ಸಿಚುವೇಶನ್ ಬರುತ್ತೆ. ಅದು ರಾಜ ಹೇಳ್ತಾನೆ, ನಾನು 3 ಗೂಳಿ ಸಾಕಿದ್ದೀನಿ, ಆ 3 ಗೂಳಿನ ಅವ್ನ ಮೇಲೆ ಬಿಡ್ತೀನಿ, ಒಂದ್ ಬೈ ಒಂದ್ ಬಿಡ್ತೀನಿ. ಫಸ್ಟ್ ಗೂಳಿ ಬಿಡ್ತೀನಿ, ಸೆಕೆಂಡ್ ಗೂಳಿ ಬಿಡ್ತೀನಿ, ಥರ್ಡ್ ಗೂಳಿ ಬಿಡ್ತೀನಿ. ಆ ಗೂಳಿ ಏನೋ ಮಾಡಬಾರ್ದು, ಓಡ್ ಬರುತ್ತಲ್ಲ ಗೂಳಿ, ಆ ಗೂಳಿ ಕೊಂಬುನ ಹಿಡ್ಕೊಂಡು, ಕೋಡನ್ನ ಹಿಡ್ಕೊಂಡು, ಬಾಲ ಹಿಡ್ಕೊಂಡು ಅದನ್ನ ಬಗ್ಗಿಸ್ಬೇಕು. ಕೋಡು ಬಾಲ ಹಿಡ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಸರಿ ಆಯ್ತು, ದೊಡ್ಡ ಫೀಲ್ಡಿಗೆ ಕರ್ಕೊಂಡು ಹೋಗ್ತಾನೆ. ದೊಡ್ಡ ರೂಮಲ್ಲಿ ಗೂಳಿ ಸಾಕಿರ್ತಾನೆ, ಮತ್ತೆ ಗೂಳಿ ಕೇಳಬೇಕು, ಸಿಕ್ಕಾಪಟ್ಟೆ ಜೋರು ಇರ್ತವೆ, ದೊಡ್ಡ ಗೂಳಿ ಸಾಕಿರ್ತಾನೆ. ಅವ್ನು ಒಬ್ಬನೇ ಬಿಡ್ತಾನೆ ಫೀಲ್ಡಲ್ಲಿ, ಬಿಟ್ಬಿಟ್ಟು ಡೋರ್ ತೆಗಿತಾನೆ. ತೆಗೆದ ತಕ್ಷಣ ಗೂಳಿ ನುಗ್ಗೋ ಫೋರ್ಸಿಗೆ, ಸಿಕ್ಕಾಪಟ್ಟೆ ದೊಡ್ಡ ಗೂಳಿ, ಹಿಂಗೆಲ್ಲ ಕೋಡಿರುತ್ತೆ, ಇಮ್ಯಾಜಿನೇಷನ್ ಕೊಡ್ಬಿಟ್ಟು ಕೆಂಪು ಮಾಡ್ಕೊಂಡಿರುತ್ತೆ, ಅದು ಬರೋ ಫೋರ್ಸಿಗೆ ಮೀಟರ್ ಆಫ್ ಆಗ್ಬಿಡ್ತಾನೆ. ಅದು ಬರೋ ಫೋರ್ಸಿಗೆ ನುಗ್ಗಂಡು ಬರೋ ಫೋರ್ಸಿಗೆ ಎದೆ ಹೊಡ್ಬಿಡ್ತಾನೆ. ಬಂದು ಹೊಡಿತೋದ್ರೆ ಒಂದೇ ಹೊಡೆದ ಸತ್ತೋಗ್ಬಿಡ್ತೀನಿ. ಅದು ಬರೋ ಫೋರ್ಸ್ ಯಾವ ಮಾಡ್ತಾನೆ, ಸರ್ಬಿಡ್ತಾನೆ, ಸಬಾಸ್ ಬೇಡ. ಆಮೇಲೆ ಯೋಚನೆ ಮಾಡ್ತಾರೆ, ಹೋಗ್ಲಿ ಬಿಡ ಫಸ್ಟ್ನೇ ಗೂಳಿ. ಅವ್ನು ಹೇಳಿದ್ರೆ ರಾಜ 3 ಗೂಳಿ ಹೇಳಿದ್ದಾನೆ, ಇದು ಒಂದು ಮಿಸ್ ಆದ್ರೆ ಏನಾಗೈತೆ, ಇದು 2 ಸಿಗ್ತವೆ ಅಂತಾನೆ ಫಸ್ಟ್ನೇ ಗೂಳಿನ ಬಿಟ್ಬಿಡ್ತಾನೆ, ಹೋಗ್ಲಿ ಅಂತ. ಮತ್ತೆ ಏನ್ ಮಾಡ್ಬಿಡ್ತಾನೆ, 2ನೇ ಗೂಳಿ ಬಿಡಕ್ಕೆ ರೆಡಿ ಆಗ್ತಾನೆ, ಬಿಡ ಅಂತ ಹೇಳ್ತಾನೆ. 2ನೇ ಗೂಳಿ ಬಿಡ್ತಾನೆ, ಅದು ಹಂಗೆ ಇರುತ್ತೆ. ಅದು ಬರೋ ಫೋರ್ಸ್ ನೋಡ್ಬಿಟ್ಟು ಸವಾಸ ಅಲ್ಲ, ನಾನು ಎದುರುಗಡೆ ಸಿಕ್ಕಾಕಂದ್ರೆ ಯಾವ್ದೇ ಕಾರಣಕ್ಕೆ ಓದ್ಕಲ್ಲ ಅನ್ನೋ ಲೆವೆಲ್ ಬಂದ್ಬಿಡ್ತೀನಿ. ಸ್ವರ್ಗ ಹೋಗ್ಲಿ ಬಿಡ, 2ನೇ ಓದ್ ಏನಾಗಬೇಕಾಗೈತೆ. ಫಸ್ಟ್ ಬಿಟ್ಟ, ಟಚ್ ಮಾಡಕ್ ಹೋಗಿಲ್ಲ ಅವನು. ಏನಾಗುತ್ತೆ ಈಗ ಅವಳ ಮೇಲೆ ನಿಜವಾಗ್ಲೂ ಆಸೆ ಇದ್ದಿದ್ರೆ ಏನಾರ ಆಗಲಿ ಅಂತ ಅವಳಿಗೆ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾರೆ ಜನರಿಗೆ. ಹಂಗೆಲ್ಲ ಕೊಡ್ತೀನಿ ಅಂತ ಏನಿದ್ರೆ ಅವನು ಅಟ್ಲೀಸ್ಟ್ ಒಂದು ಅಟೆಂಪ್ಟ್ ಮಾಡ್ತಾ ಇದ್ದ, ಬಟ್ ಅಟೆಂಪ್ಟು ಮಾಡಲಿಲ್ಲ. ಅವನು ಬಿಟ್ಬಿಟ್ಟ ಪ್ರಿಯ ಹೋಗ್ಲಿ ಅಂತ, 2 ಬಿಟ್ಟ. ಇನ್ನು ಉಳಿದು ಯಾವುದು ಒಂದೇ ಒಂದು ಉಳ್ಕೊಂಡು ಆ ಕೊನೆ ಗೂಳಿನ ಟಚ್ ಮಾಡಂತ ಹೋಗನೆ ಆ ಗೂಳಿ ಓಪನ್ ಮಾಡಿದ್ರೆ ಅದು ಗೂಳಿ ಬರೋ ಸ್ಟೈಲ್ ನೋಡಿದ್ರೆ ಈಗೆಲ್ಲ ಅಡಿಕೆ ಮಾಡಿದ್ವಿ, ಸ್ಟ್ರೆಂತ್ ಎಲ್ಲ ಗೂಳಿ ಎಲ್ಲಿ ಮುಟ್ಟದೆ ಬೇಡ, ಅದಕ್ಕೆ ಹೋಗುತ್ತೆ ಬರುತ್ತೆ. ಇನ್ನು ಹೋಗಿ ಖುಷಿಯಿಂದ ಹೋಗಿ ಅಂತ ಮುಟ್ಟನ ತಗೋತಾನೆ, ಆ ಗೂಳಿಗೆ 2 ಕೋಟುಗಳೆಲ್ಲ ಬಾಲನೂ ಇರಲ್ಲ. ಸರಿಯಾದ ಅವಾಗ ಅವ್ರಿಗೆ ಎಂತ ಕೆಲಸ ಆಗ್ತಲ್ಲ. ಲಾಸ್ಟ್ನೇ ಗೂಳಿ ಅದು ಬರೋ ಕೋರ್ಸ್ ನೋಡಿದ್ರೆ ಆರಾಮಾಗಿ ಗೆದ್ಬಿಡ್ತೀನಿ, ಅವಳು ಮದುವೆ ಆಗ್ಬಿಡ್ತೀನಿ ಅಂತ ಆಸೆಯಿಂದ ಹೋದ್ರೆ ಆ ಗೂಳಿಗೆ ಕೊಂಬು ಇಲ್ಲ, ಬಾಲನಿಲ್ಲ, ಏನ್ ಮಾಡ್ಬೇಕು ನಾನು ಅಂತ ಟೆನ್ಷನ್ ಬಂದಿಲ್ಲ. ಕೊನೆಗೆ ಅವ್ನು ಏನು ಮುಟ್ಲಿಕ್ಕೆ ಆಗಲ್ಲ, ಅದ್ರ ಕಡೆ ಗೂಳಿ ಅನ್ಕಂತ ಹೋಗೇ ಬಿಡ್ತೇನೆ. ಸೊ ಇದ್ರ ಮೋಟ ಏನಪ್ಪ ಸ್ಟೋರಿ ಅವ್ನು ಹೇಳ್ತಾರೆ ರಾಜ ಅಂತ ಹೇಳಿದ್ರೆ, ಬಂದಂತ ಮೊದಲ ಅವಕಾಶನ ಕೈ ಚೆಲ್ದ, 2ನೇ ಅವಕಾಶನ ಕೈ ಚೆಲ್ದ, 3ನೇ ಅವಕಾಶ ನಾನು ಮಾಡ್ತೀನಿ ಅಂದ್ರೂ ಕೂಡ ಅವ್ನಿಗೆ ಅವಕಾಶ ಇಲ್ಲದಂಗೆ ಆಯ್ತು.
ಅಂದ್ರೆ ಅರ್ಥ ಏನು, ನಿಜವಾಗ್ಲೂ ನಿಮ್ಮ ಮೇಲೆ ಏನಾದ್ರು ಪ್ರೀತಿ ಇದ್ದಿದ್ರೆ ಫಸ್ಟ್ ಟ್ರೈ ಮಾಡ್ತಾ. ಇದು ನಾನು ಯಾಕೆ ಹೇಳಿದೆ ನಿಮಗೆ ಅಂತ ಹೇಳಿದ್ರೆ, ನಮ್ಮ ಹುಡುಗರು ಒಂದೇ ಎಕ್ಸಾಮ್ ಐತೆ, ಎರಡನೇ ಎಕ್ಸಾಮ್ ಐತೆ, ಬೇಡ ಮೂರನೇ ಎಕ್ಸಾಮ್ ಐತೆ ಅಂತ ಫಸ್ಟ್ನೇ ಎಕ್ಸಾಮ್ ಬರೀ ಸರ್ ಫಸ್ಟ್ನೇ ಎಕ್ಸಾಮ್ ನಡೀತಿಬಿಡಿ ಸರ್ ಹೆಂಗ ಬರ್ಕಂತೀನಿ, ಎರಡನೇ ಎಕ್ಸಾಮ್ ಅದು ನಿಮ್ಗೆ ಆಗ್ಬಾರ್ದು, 3 ಕೂಡ ಏನಕ್ಕೆ ಆಗ್ಬಾರ್ದು. ಈಗೆಲ್ಲರೂ ಕೂಡ ಪರೀಕ್ಷೆ 1 ಪರೀಕ್ಷೆ 2 ಪರೀಕ್ಷೆ 3 ಅಂತ ಮಾಡಿದ್ರೆ ಸರ್ಕಾರ, ಹಂಗೆ ನೀವು ಪರೀಕ್ಷೆ 1 ಐತೆ ಬರೆಯನ್ ಬಿಡ, ಪರೀಕ್ಷೆ 2 ಐತೆ ಬರೆಯನ್ ಬಿಡ, ಪರೀಕ್ಷೆ 3 ಐತೆ ಬರೆಯನ್ ಬಿಡ ಅಂತ ಮಾಡಿದ್ರೆ ದೇವರಾಣ ಯಾವುದೇ ಕಾರಣಕ್ಕೂ ಬರೀಲಿಕ್ಕೆ ಆಗಲ್ಲ. ಅದರ ಅರ್ಥ ಏನಂದ್ರೆ ಪರೀಕ್ಷೆ 3 ಅಂತ ಫಸ್ಟ್ನೇ ಅಟೆಂಪ್ಟ್ ಫಸ್ಟ್ ಇಸ್ ದ ಬೆಸ್ಟ್ ಅಂತ ನನ್ನ ಪ್ರಕಾರ. ಮೊದಲು ಏನ್ ನೀವು ಪಾಸ್ ಆಗ್ತಿರಲ್ಲ ಅದೇ ಬೆಸ್ಟ್. ಅದು ಬದಲಾಗಿ ನೀವು ಆಗಿದೆ ಈಗಿದೆ ಅಂತ ನೀವೇನಾದ್ರೂ ಟ್ರೈ ಮಾಡ್ಲಿಕ್ಕೆ ಹೋದ್ರೆ ಸೊ ಖಂಡಿತವಾಗ್ಲೂ ಅವಕಾಶ ಕಳ್ಕೊಂಡಿರೋದು. ಇದು ಮಾರಲ್ ಆಫ್ ದಿ ಸ್ಟೋರಿ. ಮಾರಲ್ ಆಫ್ ದಿ ಸ್ಟೋರಿ ಅಂತಂದ್ರೆ ಯಾವುದೇ ಅವಕಾಶ ಆಗಿ ನಿಮಗೆ ಸಿಕ್ಕಿದ್ರು ಒಪ್ಕೋಬೇಕು. ಇವನ್ ಯಾವುದೇ ನಮ್ಮ ಲೈಫಲ್ಲಿ ಯಾವುದೇ ಬಂದಿರ್ಬೋದು, ಮೊದಲನೇ ಜಾಬ್ ಇರ್ಬೋದು, ಮೊದಲನೇ ಹುಡುಗ ಇರ್ಬೋದು, ಮೊದಲನೇ ಹುಡುಗಿ ಇರ್ಬೋದು, ಮೊದಲನೇ ಮನೆ ಇರ್ಬೋದು, ಅಥವಾ ಮೊದಲನೇ ಬೈಕ್ ಇರ್ಬೋದು, ಮೊದಲನೇ ಕಾರ್ ಇರ್ಬೋದು. ಈ ಕಾರ್ ಯಾಕೆ ಚೆನ್ನಾಗಿಲ್ಲಪ್ಪ ಅಂತ ಅಂದ್ಬಿಟ್ರೆ ಅದು ಯಾವ ಸಿಗಲ್ಲ ಜನರಿಗೆ. ನೋಡಿ ನೋಡಿ ಬಂದು ತಲೆ ಕೆಟ್ಟು ಹೋಗ್ಬೋದು. ಸರಿನಾ? ಸಂತೆಯಲ್ಲಿ ಟೊಮೆಟೊ ಆರ್ಸಕ್ ಹೋದ್ರೆ ತಲೆ ಕೆಟ್ಟು ಆರಿಸಿ ಎಲ್ಲ ಕೆಟ್ಟ ಎಲ್ಗೂ ಒಂದು ಸಿಗಿಲ್ಲ ಅನ್ನೋದು. ಹಾಗಾಗಿ ನಾವೆಷ್ಟು ಆರ್ಸಿ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಸೇರಿ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಫಸ್ಟ್ ಇಸ್ ಬೆಸ್ಟ್ ಅಂತ ಒಪ್ಕೊಳ್ಳೋದಂತಲ್ಲ, ಯೋಚನೆ ಮಾಡಿ ಒಪ್ಕೋಬೇಕಾದ್ರೆ. ಇದು ಮಾರಲ್ ಆಫ್ ಸ್ಟೋರಿ. ಸರಿ ಹೇಳ್ತಿರೋದು. ಸೊ ನಾನು ಇಷ್ಟು ಕೂಡ ನಿಮಗೆ ಹೇಳೋದು ಬ್ರೀಫ್ ಇಂಟ್ರಡಕ್ಷನ್. ಸೊ ನಿಮಗೆ ಪಾಯಿಂಟ್ಸ್ ನೋಟ್ ಮಾಡ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ತಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಇಸ್ ಟೆಟ್ರಾ ವೇಲೆನ್ಸಿ ಆಫ್ ಕಾರ್ಬನ್ ಅಂತ ಬರುತ್ತೆ. ಸೊ ಟೆಟ್ರಾ ವೇಲೆನ್ಸಿ ಆಫ್ ಕಾರ್ಬನ್ ಅಲ್ಲಿ ಶೇಪ್ಸ್ ಆಫ್ ಕಾರ್ಬನ್ ಅಂತ ಬರುತ್ತೆ. ಆ 3 ಹೇಳ್ಬಿಟ್ಟು ಕೆಲವು ಪ್ರಾಬ್ಲಮ್ಸ್ ಇದಾವೆ ನಿಮ್ಮ ಹತ್ರ ಮಾಡಿಸ್ತೀನಿ, ಸಾಲ್ವ್ ಮಾಡಿಸ್ತೀನಿ. ಸೊ ಅದನ್ನ ಮಾಡಿಸಿ ಸ್ಟ್ರಕ್ಚರ್ ಬರೆಯೋದು ಹೇಗೆ ಅಂತ ಹೇಳ್ಕೊಡೋದು. ಅದಾದ್ಮೇಲೆ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ಸೊ ಆದಷ್ಟು ನನಗೇನ ಇನ್ನು 3 to 4 ಪೀರಿಯಡ್ಸ್ ಅಲ್ಲಿ ನಿಮ್ಮ ಸಿಲೆಬಸ್ ಏನ್ ಬೇಕಾ ಆ ಟೆಸ್ಟಿಂಗ್ ಮುಗಿಸ್ಬಿಟ್ಟು ಈ ಟಾಪಿಕ್ ಅನ್ನು ಇಲ್ಲಿ ಸ್ಟಾಪ್ ಮಾಡಿ ಮತ್ತೆ ಇದನ್ನು ಇನ್ನೂ ಸ್ಟಾರ್ಟ್ ಮಾಡ್ತೀನಿ. ಕ್ಲಾಸಿಫಿಕೇಶನ್ ಎಲಿಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಅದು ಸಣ್ಣ ಟಾಪಿಕ್, ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆನಾ? ಸೊ ಇದಿಷ್ಟು ಕೂಡ ನೋಡಿ, ಇದು ಇಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಯಾವುದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಕ್ಲಿಯರ್ ಆಯ್ತಾ? ಈಗ ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು ಈ ಟಾಪಿಕ್ ಅಲ್ಲಿ ಏನು ನೋಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಯೂರಿಯಾ. ಇದೊಂದು ಮರಿಬೇಡಿ, ಯೂರಿಯಾ ವಾಸ್ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್. ಅದನ್ನ ಕಂಡುಹಿಡಿದರೆ ಯಾರಪ್ಪ ಅಂತ ಹೇಳಿದ್ರೆ ಫ್ರೆಡ್ರಿಕ್ ವೋಲರ್. ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ನೋಡಿ ಟೆಟ್ರಾವೇಲೆನ್ಸಿ ಆಫ್ ಕಾರ್ಬನ್. ಟೆಟ್ರಾವೇಲೆನ್ಸಿ ಆಫ್ ಕಾರ್ಬನ್ ಅಂತ ಹೇಳ್ತೀವಿ. ನೋಡಿ ವರ್ಡ್ ಹೇಳ್ತೀವಿ ಟೆಟ್ರಾ ಅಂತ. ವರ್ಡ್ ಹೇಳುವ ಟೆಟ್ರಾ ಅಂತ ಹೇಳುತ್ತೆ ಫುಲ್ ಅಥವಾ ಜಾಯಿನ್. ಸೊ ಟೆಟ್ರಾವೇಲೆನ್ಸಿ ಅಂತ ಬರುತ್ತಲ್ಲ, ಯಾಕಂದ್ರೆ ಬರುತ್ತೆ ಜಾಯಿನ್ ಮೇಲೆ ಮೇಲೆ. ಸೊ ಟೆಟ್ರಾವೇಲೆನ್ಸಿ ಅಂತ ಬರುತ್ತೆ. ನೋಡಿ ಟೆಟ್ರಾ ಅಂದ್ರೆ ಏನು ಕೆಮಿಸ್ಟ್ರಿಯಲ್ಲಿ? ಮೊನೋ ಅಂದ್ರೆ 1 ಅಂತ, ಡೈ ಅಂದ್ರೆ 2 ಅಂತ, ಟ್ರೈ ಅಂದ್ರೆ 3 ಅಂತ, ಟೆಟ್ರಾ ಅಂದ್ರೆ 4. ಸೊ ಕಾರ್ಬನ್ ಗೆ 4 ವೇಲೆನ್ಸಿ ಇದೆ. ನೋಡಿ ದಿಸ್ ಇಸ್ ಕಾರ್ಬನ್. ದಿಸ್ ಕಾರ್ಬನ್ ಹ್ಯಾವಿಂಗ್ 4 ವೇಲೆನ್ಸಿ. ದಿಸ್ ಕಾರ್ಬನ್ ಹ್ಯಾವಿಂಗ್ 4 ವೇಲೆನ್ಸಿ. ಒಂದು ಕಾರ್ಬನ್ ತಗೊಂಡ್ರೆ ಕಾರ್ಬನ್ ಗೆ 4 ವೇಲೆನ್ಸಿ ಇದೆ. ಯಾಕೆ ಕಾರ್ಬನ್ 4 ವೇಲೆನ್ಸಿ ಇದೆ ಅಂತ ಹೇಳಿದ್ರೆ, ಕಾರ್ಬನ್ ಅಟಾಮಿಕ್ ನಂಬರ್ ಇಸ್ 6. ನೆನಪಿದೆಯಾ? 6 1s2 2s2 and then 2p2. therefore the valence electrons 2 plus 2 is equal to 4. ಕಾರ್ಬನ್ನಿನ ಕೊನೆ ಶೆಲ್ಗೆ ನಾವು ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಆ ವೇಲೆನ್ಸ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರ್ತವೆ. ಸೊ 4 ಇರೋದ್ರಿಂದ ಸೊ ಕಾರ್ಬನ್ ಈಸ್ ಟೆಟ್ರಾವೇಲೆನ್ಸಿ ಅಥವಾ ಟೆಟ್ರಾವೇಲೆಂಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕಾರ್ಬನ್ ಇನ್ನೊಂದು ಕಾರ್ಬನ್ ಇಸ್ ಕೇಪಬಲ್ ಟು ಫಾರ್ಮ್ 4 ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. 4 ಕೋವೆಲೆಂಟ್ ಬಾಂಡ್. ಸೊ ಕಾರ್ಬನ್ 4 ಕೋವೆಲೆಂಟ್ ಬಾಂಡ್ ಅನ್ನು ಫಾರ್ಮ್ ಮಾಡ್ತೀವಿ. ಯಾಕೆ ಅಂತ ಕೇಳಿದ್ರೆ ಬಿಕಾಸ್ ಕಾರ್ಬನ್ ವೇಲೆನ್ಸಿ ಇಸ್ 4. ನೆನಪಿಟ್ಕೊಳ್ಳಿ, ವೈ ಕಾರ್ಬನ್ ಇಸ್ ಕಾಲ್ಡ್ ಆಸ್ ಟೆಟ್ರಾವೇಲೆಂಟ್ ಇನ್ ನೇಚರ್ ಅಂತ ಕೇಳಿದ್ರೆ ಬಿಕಾಸ್ ಕಾರ್ಬನ್ ಹ್ಯಾವಿಂಗ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಮರಿಬಾರ್ದು ಈ ಪಾಯಿಂಟ್. ಬರ್ತೀನಿ, ಎಲ್ಲ ಬರ್ತೀನಿ ನೋಡಿ. ಸೊ ಕಾರ್ಬನ್ ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಕಾರ್ಬನ್ ಹ್ಯಾವಿಂಗ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಕಾರ್ಬನ್ ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಕಾರ್ಬನ್ ಇಸ್ ಟೆಟ್ರಾವೇಲೆಂಟ್ ಇನ್ ನೇಚರ್. ಇದು ಕ್ಲಿಯರ್ ಆಗಿದೆ. ಇನ್ನೊಂದು ಪಾಯಿಂಟ್ ನೀವು ಕೊಟ್ಟಿದ್ದಾರೆ, ಕಾರ್ಬನ್ ಗೆ 4 ವೇಲೆನ್ಸ್ ಇದೆ, ಓಕೆ, ಬಟ್ ಶೇಪ್ಸ್ ಆಫ್ ಕಾರ್ಬನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಶೇಪ್ಸ್ ಆಫ್ ಕಾರ್ಬನ್ ಅಂತ ಹೇಳ್ತಾರೆ. ನೋಡಿ, ಈ ಶೇಪ್ಸ್ ಆಫ್ ಕಾರ್ಬನ್ ಅಂತ ಹೇಳುವಾಗ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮೆಥಡ್ ಕೂಡ ಹೇಳಿದ್ದೀನಿ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅಂತ ಬರುತ್ತೆ. ನೆನಪಿದೆ? ಎಲ್ಲರೂ ನೆನಪು ಮಾಡ್ಕೊಂಡ್ರಿ. ಅಂಡ್ ದೆನ್ ನೆಕ್ಸ್ಟ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಂಡ್ ದೆನ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್. ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್. ಹಿಯರ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಬಂತು ಅಂತ ಹೇಳಿದ್ರೆ ಅದು ಆಲ್ಕೇನ್. ಅದು ಆಲ್ಕೇನ್. ಕ್ಲಿಯರ್? ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇಸ್ ಆಲ್ಕೇನ್. ಶೇಪ್ಸ್ ಅಂತ ನಾವು ಬಂದ ನೋಡೋದಾದ್ರೆ ಸಿಂಗಲ್ ಬಾಂಡ್ ಇದ್ದಾಗ ಯಾವ ಶೇಪ್ ಬರುತ್ತೆ ಅಂತ ಹೇಳೋದಾದ್ರೆ ಅಕಾರ್ಡಿಂಗ್ ಟು ಹೈಬ್ರಿಡೈಸೇಷನ್ ಇಟ್ ವಿಲ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್. ಏನು ಹೇಳಿದ್ರು? sp3 ಹೈಬ್ರಿಡೈಸೇಷನ್. sp3 ಅಂದ್ರೆ ಏನು ಅಂತ ಹೇಳೋದಾದ್ರೆ 100% ನಾನು ತಗೊಂಡ್ರೆ 25% ಆಫ್ s ಕ್ಯಾರೆಕ್ಟರ್, 75% ಆಫ್ p ಕ್ಯಾರೆಕ್ಟರ್. ಯಾಕೆ ಅಂತ ಕೇಳೋದಾದ್ರೆ 100 ನ 4 ಭಾಗ ಮಾಡಿದ್ರೆ
100 ನ ಡಿವೈಡ್ ಮಾಡಿ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತಾ 25 ಬರುತ್ತೆ. ಕರೆಕ್ಟ್ ಅಲ್ಲ? 25 ಬರುತ್ತೆ. ಇದು 25. ಹಾಗಾಗಿ ಒಂದು ಎಸ್ ಇದೆ, 3 ಪಿ ಇದೆ ಅಂತ ಹೇಳಿದ್ರೆ ಎಷ್ಟದಲ್ಲಿಗೆ 4 ಆಯ್ತು. ಸೊ ಒಂದು sp3 ಹೈಬ್ರಿಡೈಸೇಷನ್ ಅಂತ ಹೇಳಿದ್ರೆ ಎಸ್ ಕ್ಯಾರೆಕ್ಟರ್ ಎಷ್ಟಿರಬೇಕು ಮತ್ತೆ ಪಿ ಕ್ಯಾರೆಕ್ಟರ್ ಎಷ್ಟಿರಬೇಕು? ಎಸ್ ಕ್ಯಾರೆಕ್ಟರ್ 25 ಇದೆ, ಪಿ ಕ್ಯಾರೆಕ್ಟರ್ 75 ಇದೆ. ಅದು ಯಾವ್ದಲ್ಲಿ ಸಾಧ್ಯ? ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಗೆ ಸಾಧ್ಯ. ಅದೇ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ದಾಗ ಇಟ್ ವಿಲ್ ಅಂಡರ್ಗೋ sp2 ಹೈಬ್ರಿಡೈಸೇಷನ್. sp2 ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇಸ್ ಆಲ್ಕೇನ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇಸ್ ಆಲ್ಕೀನ್. ಓಕೆ, ANE ಬಂದ್ರೆ ಆಲ್ಕೇನ್, ಸಫಿಕ್ಸ್ ಲಾಸ್ಟ್ ನೇದು. ENE ಬಂದ್ರೆ ಆಲ್ಕೀನ್. ದಿಸ್ ಈಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ sp2 ಹೈಬ್ರಿಡೈಸೇಷನ್. sp2 ಅಂತ ಬಂದ ಯೋಚನೆ ಮಾಡಿ ನಿಮಗೆ 1 + 2 3 3 ಡಿವೈಡ್ ಆಗಬೇಕು 100 33 ಪಾಯಿಂಟ್ ಸಮಥಿಂಗ್. ಓಕೆ, ಒಂದು 35% ಅಂತ ರಫ್ ಆಗಿ ಹೇಳ್ತೀನಿ ನಾನು. ಒಂದು 30% ಯಾವುದು ಎಸ್ ಕ್ಯಾರೆಕ್ಟರ್, ಇನ್ನು 60% ಅದಿರಬಹುದು ನಿಮಗೆ ಪಿ ಕ್ಯಾರೆಕ್ಟರ್. ಕ್ಲಿಯರ್ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಬಂತು ಅಂತ ಯಾವುದು? ಆಲ್ಕೈನ್. ಅದ್ರಲ್ಲಿ ONE ಬರುತ್ತೆ. ಸೊ ಆಲ್ಕೈನ್ ಬಂತು ಅಂದ್ರೆ ಇಟ್ ವಿಲ್ ಅಂಡರ್ಗೋ sp ಹೈಬ್ರಿಡೈಸೇಷನ್. ಯಾವುದು? sp. ಅಂದ್ರೆ sp ಅಂತ ಬಂದಾಗ 1 + 1 = 2. 50% ಎಸ್ ಕ್ಯಾರೆಕ್ಟರ್, 50% ಪಿ ಕ್ಯಾರೆಕ್ಟರ್. ಸೊ ಯಾಕೆ ಅಷ್ಟೊಂದು ಗಂಟನ್ನು ಹೇಳ್ತೀರಾ ಅಂತಂದ್ರೆ ನಾನು ಇಲ್ಲೂ ಹೇಳೋದು ಒಂದೇ ವರ್ಡ್ ಕನ್ಫ್ಯೂಷನ್ ಮಾಡ್ತೀನಿ. ಈಗ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಬಂತು ಅಂತ ಹೇಳಿದ್ರೆ ಆಲ್ಕೇನ್, ಅದು sp3 ಹೈಬ್ರಿಡೈಸೇಷನ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬಂತು ಅಂದ್ರೆ sp2 ಹೈಬ್ರಿಡೈಸೇಷನ್. ಇದನ್ನ ಒಂದ್ಸಲ ನೆನ್ಪಿಟ್ಕೊಂಡ್ರೆ ಸೆಕೆಂಡ್ PUC ನನಗೆ ಹೇಳ್ಕೊಡ್ತೀವಿ, CT ಕೂಡ ಬರುತ್ತೆ. ಕರೆಕ್ಟಾ? ಅದಾದ್ಮೇಲೆ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಬಂತು ಅಂತ ಹೇಳಿದ್ರೆ sp ಹೈಬ್ರಿಡೈಸೇಷನ್. ದಟ್ಸ್ ಆಲ್. ಕರೆಕ್ಟಾ? ಅದರ ಜೊತೆಗೆ ನಾನು ನಿಮಗೆ ನಿನ್ನೆ ಕ್ಲಾಸ್ ಅಲ್ಲಿ ಮಾತಾಡಿದ್ದೀನಿ, 2 ಬಾಂಡ್ ಬರ್ತವೆ, ಸಿಗ್ಮಾ ಬಾಂಡ್ ಮತ್ತೆ ಯಾವುದು? ಪೈ ಬಾಂಡ್. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಬಂದ್ರೆ ಸಿಗ್ಮಾ ಬಾಂಡ್ ಅಷ್ಟೇ ಬರುತ್ತೆ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬಂದಾಗ ಸಿಗ್ಮಾ ಬಾಂಡ್ ಬರುತ್ತೆ, ಪೈ ಬಾಂಡ್ ಬರುತ್ತೆ. 1 ಸಿಗ್ಮಾ ಬಾಂಡ್ 1 ಪೈ ಬಾಂಡ್ ಬರೆಯೋದು ಹೇಳ್ಕೊಟ್ಟಿದ್ದೀವಿ ನೋಡಿ. ಸೊ ಇದರ ಕಾರ್ಬನ್ ಇದು ಸಿಗ್ಮಾ ಚಿಹ್ನೆ, ಏನ್ರಿ ಇದು? ಸಿಗ್ಮಾ. ಇದು ಸಿಗ್ಮಾ ಬಾಂಡ್. ಕರೆಕ್ಟ್ ಅಂದ್ರೆ ಇದು ಸಿಗ್ಮಾ ಬಾಂಡ್. ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ವಿ ಇಲ್ಲಿ? ದಿಸ್ ಇಸ್ ಪೈ ಬಾಂಡ್. ಕರೆಕ್ಟ್ ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅಂತ ಬಂದಾಗ ನೋಡಿ ನಿಮಗೆ ಈ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಬಂದಾಗ ದಿಸ್ ಇಸ್ ಸಿಗ್ಮಾ. ಕಾಣ್ತಾ? ಸಿಗ್ಮಾ ಬಾಂಡ್ ಯಾವ ಹೈಬ್ರಿಡೈಸೇಷನ್ ಇದು? sp3. sp3 ಶೇಪ್ ಕೂಡ ಹೇಳಿದ್ದೀನಿ. sp3 ಬಂದಿದ್ದು ಟೆಟ್ರಾಹೆಡ್ರಲ್. ಕ್ಲಿಯರ್ ಆಯ್ತಾ? ಅದೇ ರೀತಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬಂದಾಗ ಒಂದು ಸಿಗ್ಮಾ ಒಂದು ಪೈ. ಕರೆಕ್ಟ್ ಆಯ್ತಮ್ಮ? ನೆಕ್ಸ್ಟ್ ಇದು ಯಾವ ಹೈಬ್ರಿಡೈಸೇಷನ್ ಇದು? sp2. ಸೊ ದಿಸ್ ಇಸ್ ಟ್ರಿಗೋನಲ್, ಅದು ಟ್ರಯಾಂಗಲ್. ಎರಡು ಟೆಕ್ಸ್ಟ್ ಕರೀತಾರೆ ಟ್ರಿಗೋನಲ್ ಪ್ಲೇನಾರ್ ಅಂತ ಕರೀತಾರೆ. ಟ್ರಿಗೋನಲ್ ಅಂತ ಕರೀತಾರೆ, ಪ್ಲೇನಾರ್ ಅಥವಾ ಟ್ರಯಾಂಗಲ್ ಅಂತ ಕೂಡ ಕರೀಬಹುದು. ನೆಕ್ಸ್ಟ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ 3 ಬಂದಾಗ ಒಂದು ಸಿಗ್ಮಾ ಬಾಂಡ್ ಎರಡೇ ಬರುತ್ತೆ ಹೇಳಿ. ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ರಿ ಸರ್. ಯಾಕೆ ಮಾಡ್ತೀರಾ ಅಂತ ಈಗ ಹೇಳಿಸ್ತೀನಿ, ಪ್ರಾಬ್ಲಮ್ಸ್ ಕೊಡ್ತೀನಿ ಇದಕ್ಕೆ. ಈ ಪ್ರಾಬ್ಲಮ್ ಬೋರ್ಡ್ ಮೇಲೆ ಬರೀತೀನಿ, ನೀವೇ ಪಾಯಿಂಟ್ ಮಾಡ್ತೀರಿ, ನೀವೇ ಆನ್ಸರ್ ಹೇಳ್ತೀರಾ. ಸೂಪರ್ ಆಗಿ ಹೇಳ್ತೀರಾ. ಆನ್ಸರ್ ಬೇಕಾದ್ರೆ ಹೇಳ್ತೀನಿ ಕೇಳಿ, ಕಂಪಲ್ಸರಿ ಎಕ್ಸಾಮ್ ಕೇಳಕ್ಕೆ ಹೇಳ್ತಾರೆ ನೋಡಿ. ಈಗ ಇದು ಸಿ, this will undergo what type of rotation is this? sp hybridization. The geometry is linear. ಇದನ್ನು ನೀವು ರಾತ್ರಿ ಕೂತ್ಕೊಂಡು ಏನು ಮಾಡ್ತೀರಾ ಅಂತ ಗೊತ್ತಿಲ್ಲ, ಮನೇಲಿ ಕೂತ್ಕೊಂಡು ರಾತ್ರಿ ಕೂತ್ಕೊಂಡು ಅದು ಯಾವ ಡೇ ಕೂತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ನೀವು. ಸೊ ಬೈಟ್ ಮಾಡಿ ನಿಮಗೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಒಂದೇ ಸಿಗ್ಮಾ ಬಾಂಡ್. ಯಾವ ಜಾಮೆಟ್ರಿ? ಟೆಟ್ರಾಹೈಡ್ರಲ್ ಜಾಮೆಟ್ರಿ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆಲ್ಕೀನ್ ಬರುತ್ತೆ, ಒಂದು ಸಿಗ್ಮಾ ಬಾಂಡ್ ಒಂದು ಪೈ ಬಾಂಡ್. ಟ್ರಯಾಂಗಲ್ ಜಾಮೆಟ್ರಿ ಅಥವಾ ಟ್ರಿಗೋನಲ್ ಪ್ಲೇನರ್ ಜಾಮೆಟ್ರಿ. ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಒಂದು ಸಿಗ್ಮಾ ಬಾಂಡ್ ಎರಡು ಪೈ ಬಾಂಡ್. ಎಲ್ಲೇ ನೋಡ್ಲಿಕ್ಕೆ ಕಂಡ್ರೆ ಸ್ಟ್ರಕ್ಚರ್ ಅಲ್ಲಿ ಎಲ್ಲಾದ್ರೂ ಸಿಂಗಲ್ ಬಾಂಡ್ ಇತ್ತು ಅಂದ್ರೆ ಒಂದೇ ಸಿಗ್ಮಾ. ಯಾವ ಹೈಬ್ರಿಡೇಷನ್ ಅದು ಇದೇ ಬರ್ಬೇಕಂತೇನಿಲ್ಲ. ಕಾರ್ಬನ್ ಕಾರ್ಬನ್ ಮಧ್ಯೆ ಇರಲಿ ಅಥವಾ ಕಾರ್ಬನ್ ಹೈಡ್ರೋಜನ್ ಮಧ್ಯೆ ಇರಲಿ. ನೋಡಿ ಇಲ್ಲಿ ಬಾಂಡ್ ಬರೆಯುವಾಗಲೇ ಅಲ್ಲಿ ಬಾಂಡ್ ಬರೆಯುವಾಗ CC ಅಂತ ಹೇಳ್ಬೇಕಂತೇನಿಲ್ಲ. ಬಾಂಡ್ ಬರೆಯುವಾಗ CH ಅಂತ ಬೇಕಾದ್ರೆ ಡೋಂಟ್ ಬರಿ, C ಡಬಲ್ ಬಾಂಡ್ ಅಂತ ಡೋಂಟ್ ಬರಿ. ಯಾಕೆ C ಡಬಲ್ ಬಾಂಡ್ H ಅಂತ ಬರಲ್ಲ, C ಡಬಲ್ ಬಾಂಡ್ H ಬರಲ್ಲ. ನೆನಪಿಟ್ಕೊಳ್ಳಿ, C ಡಬಲ್ ಬಾಂಡ್ H ಅಂತ ಬರಲ್ಲ, C ಟ್ರಿಪಲ್ ಬಾಂಡ್ H ಅಂತ ಬರಲ್ಲ. ಬಂದ್ರೆ C ಡಬಲ್ ಬಾಂಡ್ C ಬರಬೇಕು, ಇಲ್ಲ C ಟ್ರಿಪಲ್ ಬಾಂಡ್ C ಬರಬೇಕು. C ಸಿಂಗಲ್ ಬಾಂಡ್ H ಅಷ್ಟೇ ಬರೋದು, C ಡಬಲ್ ಬಾಂಡ್ H ಎಲ್ಲೂ ಕೂಡ ಬರಲ್ಲ. ಹಂಗೇನಾದ್ರು ಬಂತು ಅಂದ್ರೆ ನೀವೆಲ್ಲರೂ ಪಾಯಿಂಟ್ ಮಾಡಿ, ಇದಕ್ಕೆ ನಾನು ಬರ್ತೀನಿ ನೋಬೆಲ್ ಪ್ರೈಸ್ ತಗೊಳ್ಳೋಕೆ. ಸರಿನಾ? ನನ್ನ ಸ್ಟೂಡೆಂಟ್ ನನ್ನ ಜೀವಮಾನ 13-14 ವರ್ಷದ ಕೆಲಸ ಮಾಡಿದೆ, ಎಂದೂ ಕೂಡ ಅಂತ ಹೇಳ್ತಾರಲ್ಲ, ಹೂವಿನಿಂದ ನಾನು ಸ್ವರ್ಗ ಸೇರ್ತು ಅನ್ನೋದಾಗೆ ನಾನು ಸೇರ್ಕೆ ಜನರಿಗೆ ಮತ್ತೇನಾಗೈತೆ. ಇಷ್ಟು ವರ್ಷ ಕೊಟ್ಟಂತ ಕೆಲಸ ಮಾಡಿ 13-14 ವರ್ಷ ಸರ್ವಿಸ್ ಮಾಡ್ತಾ ಇದೀವಿ. ಒಂದ್ಸಲ ಯಾರು ನೋಬೆಲ್ ಪ್ರೈಸ್ ಬಗ್ಗೆ ಮಾತಾಡಲಿಲ್ಲ. ನಮ್ಮ ಹುಡುಗಿ ಬಂದು ಕರ್ಕ ನಾನು ಡೆಲ್ಲಿಗೆ
ಇಬ್ಬರಿಗೂ ಪ್ರಧಾನಮಂತ್ರಿಯವರು ಇನ್ವೈಟ್ ಮಾಡ್ತಾರೆ ಜನರಿಗೆ, ಸೊ ಅವರೇ PM ಅವರು ಇನ್ವೈಟ್ ಮಾಡ್ತಾರೆ, ಒಳ್ಳೆ ಏರ್ ಟಿಕೆಟ್ ಬಿಂದಾಸ್ ಆರಾಮಾಗಿ ಹೋಗ್ಬಿಟ್ರೆ ನಮ್ಮ ಸ್ಟೂಡೆಂಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನಾಗಬೇಕಾಯ್ತು ಮಾಡಿ ಟ್ರೈ ಮಾಡಿ ಏನಾಗಬೇಕಾಯ್ತು ಸರಿನಾ, ಮಾಡಿದ್ರೆ ಒಳ್ಳೇದು. ನನಗಿಲ್ಲ ಅಂತ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ ಅಂತ ಹೇಳಿ ಸರಿನಾ, ಕ್ಲಿಯರ್ ಆಯ್ತಾ? ಇದಷ್ಟು ಪಾಯಿಂಟ್ಸ್ ಬರ್ತಿರೋ ಉದ್ದೇಶ ಏನಪ್ಪ ಅಂದ್ರೆ ಈಗ ಪ್ರಾಬ್ಲಮ್ಸ್ ಕೊಡ್ತಾ ಹೋಗ್ತೀನಿ. ಸೊ ಆ ಪ್ರಾಬ್ಲಮ್ಸ್ ಕೊಟ್ಟುಬಿಟ್ಟು ಸೊ ನಾನು ಏನು ಅಂತ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ ಹೇಳ್ತಿರೋದು ಒಂದೇ ಒಂದು ನಿಮಿಷ ಆಗಿ ಎಲ್ಲ ಕೇಳ್ತಾರೆ ಪಾಯಿಂಟ್ಸ್ ಇಂದ ಇರಲಿ ಕೊಡ್ಬೋದು ಪಾಯಿಂಟ್ಸ್ ಅಂತ ನೋಡಿ. ಈಗ ಎಕ್ಸಾಮ್ ಕ್ಲಿಯರ್ ಆದ್ರೆ ಈಗ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಏನಕ್ಕೆ ಬಳಸ್ತೀವಿ ಅನ್ನೋದನ್ನ ಈಗ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಸೊ ಅದು ಎಕ್ಸಾಂಪಲ್ ತಗೊಂಡು ನೀವು ಹೇಳ್ತಾ ಹೋಗ್ತೀವಿ. ರೆಡಿ ನೋಡ್ಕೊಳ್ಳಿ, ನಿಮ್ಮ ಇದ್ರಲ್ಲಿ ರೆಫರ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ನೋಟ್ಸ್ ಕೊಡುವಾಗ ಎಲ್ಲ ಪಾಯಿಂಟ್ಸ್ ನ ಕೊಡ್ತೀನಿ, ನೋಡಿ ಬನ್ನಿ. ರೆಡಿ ಈಗ ಟ್ರೈ ಮಾಡಿ How many sigma and pi bonds are present in each of the following. Rafal note ಮಾಡ್ಕೊಳ್ಳಿ. How many sigma and pi bonds are present in each of the following? ಹೇಳ್ತೇನಪ್ಪ. A ಕೂಡ A CH2 double bond CH single bond CH double bond CS2. One example is given. Second one CH2 double bond CH single bond C triple bond C CH double bond CS2 ಎರಡು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಕೊಟ್ಟಿದ್ದಾರೆ. ನೀವು ಮಾಡಬೇಕಾದ ಕೆಲಸ ಏನು, ಎಷ್ಟು ಸಿಗ್ಮಾ ಬಾಂಡ್ ಇದಾವೆ, ಎಷ್ಟು ಪೈ ಬಾಂಡ್ ಇದಾವೆ. ಕ್ಲಿಯರ್ ಆಯ್ತಾ? ನೋಡಿ ಮರಿಬಾರ್ದು, ಸಿಗ್ಮಾ ಬಾಂಡ್ ಇರ್ಬೋದು ಅಥವಾ ಪೈ ಬಾಂಡ್ ಇರ್ಬೋದು, ನೆನಪಲ್ಲಿಟ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಸಿಗ್ಮಾ ಬಾಂಡ್ ಅಂತಂದ್ರೆ ಕಾರ್ಬನ್ ಮಧ್ಯೆ ಬರಲ್ಲ, ಕಾರ್ಬನ್ ಮತ್ತೆ ಹೈಡ್ರೋಜನ್ ನೆನಪಿಟ್ಕೊಳ್ಳಿ. CC ಅಂತ ಬರ್ತವೆ ಮತ್ತೆ CH ಅಂತ ಬರ್ತವೆ. ನೋಡಿ ನೋಡಿ ಹೇಳ್ಕೊಡ್ತೀನಿ ನಿಮಗೆ. C ಗೆ ಎಷ್ಟು ಹೈಡ್ರೋಜನ್ ಅಟ್ಯಾಚ್ ಇದೆ? ಇಲ್ಲಿ 2. ಇಲ್ಲೂ ಕೂಡ CH, ಇಲ್ಲೂ ಕೂಡ CH, ಇಲ್ಲೂ ಕೂಡ ಡಬಲ್ ಬಾಂಡ್, ಇಲ್ಲಿ CS. ಸೊ ಇದು ಹೇಗೆ ಗೊತ್ತಾ, ವೆರಿ ಈಸಿ ಇದು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ ಕ್ಲಿಯರ್ ಆಗಿ ದಿಸ್ ಕಾರ್ಬನ್ ಕ್ಲಿಯರ್ ನೋಡ್ಕೊಳ್ಳಿ. ಒಂದು ಕಾರ್ಬನ್ ಗೆ ಎಷ್ಟು ಹೈಡ್ರೋಜನ್ ಅಟ್ಯಾಚ್ ಇದೆ? ಇಲ್ಲಿಗೆ 2 ಬಿಡಿಸಿದ್ದೆ, ಕಾಣ್ತಾರೆ ಎಲ್ಲರಿಗೂ ಬಿಡಿಸಿದೀವಿ. ನೆಕ್ಸ್ಟ್ ಡಬಲ್ ಬಾಂಡ್ ಅಗೇನ್ CH ಬಿಡಿಸಿದ್ದೆ ಕೂಡ. ನೆಕ್ಸ್ಟ್ C ಮತ್ತೆ H, ನೆಕ್ಸ್ಟ್ ಡಬಲ್ ಬಾಂಡ್ CH ಮತ್ತೆ H. ಆರಾಮ್ಸೆ ಬರೀಬಹುದು. ಇದನ್ನ ಬಿಡಿಸಿ ತೋರಿಸ್ತೀನಿ, ನೀವು ಈಸಿ ಬೇಕಾದ್ರೆ ಬರೀಬಹುದು. ಬರ್ಕೊಳ್ಳಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಿಮಿಷ ಇದನ್ನ ಸಿಗ್ಮಾ CC ಅಂತ ಬರ್ತದೆ. ಫಸ್ಟ್ CC ಬಾಂಡ್ ಮಾತ್ರ ಹೇಳಿ. ಸಿಗ್ಮಾ CC ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು CC ಬಾಂಡ್ ಇದೆ, ಇಲ್ಲೊಂದು CC ಬಾಂಡ್ ಇದೆ, ಇಲ್ಲೊಂದು CC ಬಾಂಡ್ ಇದೆ. ಕಾಣ್ತಾ ಇರ್ತದೆ, ನಿಮ್ಗೆ ಅರ್ಥ ಆಗಿದೆ ಸ್ವಲ್ಪ ಕೇಳ್ಬೇಕು, ಹೇಳ್ತೀನಿ ನೋಟ್ ಬರಿ. ನೋಡಿ ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್. ಕ್ಲಿಯರ್ ಆಯ್ತಾ? ಈ ಕಾರ್ಬನ್ ಮಧ್ಯೆ ಎಷ್ಟು ಬಾಂಡ್ ಇದೆ? ಡಬಲ್ ಬಾಂಡ್. ಡಬಲ್ ಬಾಂಡ್ ಇದ್ರೆ ಒಂದೇ ಸಿಗ್ಮಾ ಬರೋದು. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಇದನ್ನು ಬೇಕಾದ್ರೆ ಸಿಗ್ಮಾ ಅಂತ ತೋರಿಸಿ. ಒಂದು ನಿಮಿಷ ನೋಡಿ. ನೆಕ್ಸ್ಟ್ ಈ ಕಾರ್ಬನ್ ಮಧ್ಯೆ ಮತ್ತೆ ಇದೆ ಸಿಗ್ಮಾ, ಒಂದು ಸಿಗ್ಮಾ. ಈ ಕಾರ್ಬನ್ ಇದೆ ಸಿಗ್ಮಾ. ಸೊ ಟೋಟಲ್ ಕಾರ್ಬನ್ ಮೀನ್ಸ್ ಸಿಗ್ಮಾ CC ಬಾಂಡ್ 1 2 ಮತ್ತೆ 3 ಬರ್ತದೆ. ಅದಕ್ಕಿಂತ ಜಾಸ್ತಿ ಬಂದ್ರೆ ನೋಡಿ ಹೇಳ್ತೇನೆ, ಎಲ್ಲಾದ್ರೂ ಇದೆಯಾ? CC ಬಾಂಡ್ ಎಷ್ಟು ಹೇಳ್ತಾರೆ? CH ಹೇಳ್ತಾ ಇಲ್ಲ. CH ಅವರು ಸಿಂಗಲ್ ಬಾಂಡೇ ಬರುತ್ತೆ. ನಾನು ಹೇಳ್ತಾ ಇರೋದು ಓನ್ಲಿ ಫಾರ್ ಏನಿದೆ ಈಗ CC ಬಾಂಡ್ ಅಷ್ಟೇ ಹೇಳ್ತಾ ಇರೋದು, ಬೇರೆ ಆಗ್ತಿಲ್ಲ. ಕರೆಕ್ಟ್ ಆಗ್ತಿದೆ. ನೀವು ನೋಡಿ ಈಗ ಕಾರ್ಬನ್ ಎಷ್ಟು ಬಾಂಡ್ ಬಂತು ಈಗ? therefore is equal to ಬರಿಬೋದಾ 3 ಅಂತ ಬರಿಬೋದಾ? ಬರ್ಕೊಂಡು ಸ್ಟಾಪ್ ಮಾಡಿ. ಕಾರ್ಬನ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸಿಗ್ಮಾ CH ಬಾಂಡ್ is equal to ಸಿಗ್ಮಾ CH ಬಾಂಡ್ ಹೇಳ್ತಿರೋದು ಈಗ. ಸಿಗ್ಮಾ CH ಬಾಂಡ್ ಹೇಳ್ತಿರೋದು ನೋಡಿ ಈಗ. ಸಿಗ್ಮಾ CH ಬಾಂಡ್ 1 2
3 4 5 6 ಕ್ಲಿಯರ್ ಕ್ಲಿಯರ್ ವೆರಿ ಕ್ಲಿಯರ್ ಬೇಕಾದ್ರೆ ನೀವು ಸ್ಕೆಚ್ ಅಲ್ಲಿ ಮಾಡ್ಕೊಳ್ಳಿ ಆರಾಮ್ ಮಾಡ್ಕೊಂಡು ಹೋಗಿ 1 2 3 4 5 ಇದನ್ನ ಬಿಡಿಸಿ ಬರೆಯಬೇಕಂತಿಲ್ಲ ಹಂಗೆ ಬರೆದಾಕಬಹುದು ನೋಡಿ ವೆರಿ ಸಿಂಪಲ್ ನೀವು ನೋಡಿದ್ರೆ 2 1 3 4 6 ನಾನು ಬಿಡಿಸಿ ಬರ್ತೀನಿ ನಿಮಗೆ CH ಮಾಡಿ ಎಷ್ಟು ಅಂತ ಹೇಳಿದ್ರೆ ಹೈಡ್ರೋಜನ್ ಡಿಸೈಡ್ ಮಾಡೋದಿಲ್ಲ ನೀವು ಒಂದು ಕಾರ್ಬನ್ ಅಲ್ಲಿ ಎಷ್ಟು ಹೈಡ್ರೋಜನ್ ಇದೆಯಲ್ಲ ಅದು ನೋಡಿ ಡಿಸೈಡ್ ಮಾಡ್ಕೋಬಹುದು ನೀವು ಹೇಗೆ ಅಂದ್ರೆ 2 1 3 4 2 6 ಡಿಸೈಡ್ ಯು ಶುಡ್ ಹ್ಯಾವ್ ಡಿಸೈಡ್ ಮಾಡ್ಕೋಬಹುದು ಬ್ಯಾಡ ಅಂದ್ರೆ ಬಿಡಿಸಿ ಬರ್ಕೊಳ್ಳಬಹುದು ಜನರಲ್ ಯಾವ್ದು ಬೇಕಾದ್ರೂ ನೋಡಿ ನೋಡಿ ಈಗ ಸೊ ದಿಸ್ ಇಸ್ 6 ಕ್ಲಿಯರ್ ಆಯ್ತಾ ಈಗ ಆಲ್ರೈಟ್ ಇನ್ನು ಮುಗಿದಿಲ್ಲ ನಾವೇನ್ ಮುಗಿಸಿದೀವಿ ಓನ್ಲಿ ಸಿಗ್ಮಾ ಮತ್ತೆ 2 ಸಿಗ್ಮಾ ಮುಗಿಸಿದೀವಿ ಮತ್ತೆ ಬರೀಬೇಕು ನಾವೀಗ ಪೈ ಬರೀಬೇಕು ನಿಜವಾಗ್ಲೂ ಪೈ CH ಬಾಂಡ್ ಇಲ್ಲ ಪೈ CH ಬಾಂಡ್ ಇಲ್ಲ ಪೈ CC ಬಾಂಡ್ ಅಷ್ಟೇ ಇರೋದು ನಮಗೆ ಬೇಕಾದ್ರೆ ತೋರಿಸಿದ್ರೆ ಪೈ CC ಬಾಂಡ್ ಇಸ್ ಈಕ್ವಲ್ ಟು ಸ್ಟಾರ್ಟ್ ಮಾಡೋಣ ಈಗ ನೋಡಿ ಇಲ್ಲಿ ಸಿಂಗಲ್ ಬಾಂಡ್ ಇದ್ದರೆ ನೀವೇನು ಬರೆಯಂಗೆ ಇಲ್ಲ ಡಬಲ್ ಬಾಂಡ್ ಇದ್ರೆ ಮಾತ್ರ ಪೈ ಬರುತ್ತೆ ಎಲ್ಲ ಸಿಂಗಲ್ ಪೈ ಬರಲ್ಲ ಪೈ ಬರೋದು ಯಾವಾಗ ಹೇಳಿ ಎಸ್ ಡಬಲ್ ಬಾಂಡ್ ಅಂಡ್ ಇದೊಂದು ರೂಲ್ಸ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಎರಡು ಕಾಂಪೌಂಡ್ ಮಾಡಿಸಿದ್ರು ಬಂದೆ 2000 ಕಾಂಪೌಂಡ್ ಮಾಡಿಸಿದ್ರು ಬಂದೆ ದ ಕಾನ್ಸೆಪ್ಟ್ ಇಸ್ ಸೋ ಸಿಂಪಲ್ ಒಂದೇ ಸೇಮ್ ಬರುತ್ತೆ ಏನು ಚೇಂಜ್ ಇರಲ್ಲ ಆರಾಮ್ಸೆ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೋಡಿ ಈಗ ಇಲ್ಲಿ ಹೇಳುವಾಗ ಡಬಲ್ ಕಾಣ್ತಂದ್ರ ಇಲ್ಲಿ ಕೆಳಗೆ ಕೊಡ್ತಾ ಇದೀನಿ ಇಲ್ಲೊಂದು ಇದೆ ಅಂತ ಅನ್ಕೊಂಡಿದ್ದೀನಿ ಇದೆಯಾ ನೀವು ಹೇಳಬೇಕಿದೆ ಅಂತ ಕರೆಕ್ಟ್ ಅಲ್ವಾ ಇಲ್ಲಿ ಇದೆಯಾ ಇಲ್ಲ ಸಿಂಗಲ್ ಬಾಂಡ್ ಇಲ್ಲಿ ಇದೆಯಾ ಎಸ್ ಇಲ್ಲಿ ಇದೆಯಾ ಒಂದು ಎಷ್ಟು ಸೊ ಯು ಆರ್ ಡನ್ ಫಿನಿಶ್ ಕರೆಕ್ಟ್ ಟೋಟಲ್ ಎಷ್ಟು ಬಾಂಡ್ ಇದಾವೆ 6 3 9 9 2 11 ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಇರೋದು ನಮಗೆ ಎಷ್ಟು ಈ ರೀತಿ ಮಾಡಬಹುದು 2 ಮಾರ್ಕ್ಸ್ ಕೊಟ್ಟಕ್ಕಾಗುತ್ತೆ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಯಾವ ಕಂಪನಿ ಕೊಟ್ಟು ಖಂಡಿತವಾಗಿ ಮಾಡ್ಬೋದು ಈಗ ಕಷ್ಟನೇ ಆಗಲ್ಲ ಸೊ ನಾನು ವಿಡಿಯೋ ಮಾಡ್ತೀನಿ ಅಂತ ನಿಮಗೆ ಹೇಳ್ತಿಲ್ಲ ಇದು ಮಾಮೂಲಿ ಕ್ಲಾಸ್ ಅನ್ಕೊಂಡ್ಬಿಡಿ ನಮ್ಮ ಪರ್ಪಸ್ ನಾವು ಮಾಡ್ಕೊಂತೀವಿ ನೀವು ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನೀವು ಯಾವಾಗಾದ್ರೂ ಬಂದು ಕೇಳಿ ಖಂಡಿತ ಹೇಳ್ಕೊಡ್ತೀನಿ ನೀವು ಕೇಳಿದ್ರಿಲ್ಲ ಅಂತ ಹೇಳೋದ ಮೊನ್ನೆ ಎಂಪಿರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಮಾಡುವಾಗ ಬಂದು ನನಗೆ ಕೇಳಿದ್ರ ನೀವು ಕೂಡ ಲೇಟಾಗಿ ಬಂದಿರಿ ಕಂಡ್ರ ನಿಮ್ಗೆ ಏನಾದ್ರು ನೋಟ್ಸ್ ಬರ್ಕೊಂಡು ತಮ್ಮ ಸಮಸ್ಯೆ ಬಂದು ಕೇಳಬೇಕು ನಾವು ಹುಡುಕಿ ಬರೋಕ್ಕಾಗಲ್ಲ ಕರೆಕ್ಟಾ ನೀವು ಖಂಡಿತವಾಗಿ ಒಂದ್ಸಲ 10 ಸಲ ಬೇಕಾದ್ರೆ ಹೇಳ್ಕೊಡ್ತೀನಿ ನೀವು ಒಂದು ಕಾಂಪೌಂಡ್ ತಗೊಂಡು ನಾನು ತೋರಿಸಿ ನಾನು ಕಾಂಪೌಂಡ್ ಬರೋದನ್ನ ತೋರಿಸ್ತೀನಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಪರ್ಫೆಕ್ಟ್ ಅರ್ಥ ಮಾಡ್ತೀವಿ ಸರಿನಾ ಅದು ಟ್ರೈ ಮಾಡ್ತೀರಾ ಮತ್ತೆ ಮಾಡಿ ಮತ್ತೆ ಮಾಡೋದು ಟ್ರೈ ಮಾಡಿ ಅಂತ ನೀಟಾಗಿ ನಾನು ಹಂಗೆ ಹೇಳ್ತಾ ಹೋಗ್ತೀನಿ ಟ್ರೈ ಮಾಡಿ ನೋಡಿ ಯಾರು ಕೂಡ ಬೇಸರದಿಂದ ಬರೀಬಾರ್ದು ಜೀವನದ ಖುಷಿಯಿಂದ ಬರೀಬೇಕು ಗೊತ್ತಾಗ್ಲಿಲ್ಲ ನಾನು ಅದೀನಿ ಟೆನ್ಷನ್ ಮಾಡ್ಕೊಬೇಡ್ರಿ ಇವತ್ತು ಗೊತ್ತಾಗಲಿ ನಾಳೆ ಗೊತ್ತಾಗತ್ತೆ ಹೇಳ್ತೀರಾ ಇವತ್ತು ಗೊತ್ತಾಗ್ಲಿ ನಾಳೆ ಗೊತ್ತಾಗತ್ತೆ 100% ಅದೀನಿ ಗೊತ್ತಾಗಲ್ಲ ಇನ್ವೆಂಟ್ ಬುಕ್ ತಗೊಂಬರ್ರಿ ಅಂದಾಗ ನಾನು ಹೇಳ್ಕೊಡ್ತೀನಿ ನಾನು ಹೇಳ್ಕೊಡೋದು ಜವಾಬ್ದಾರಿ ಕೇಳ್ರಮ್ಮ ಕಲಿಬೇಕು ನೀವೇ ಚೆಕ್ ಮಾಡಬೇಕು ಸರ್ ಇದು ಹಿಂಗಿದೆಯಲ್ಲ ಯಾಕೆ ಬರಲಿಲ್ಲ ಖಂಡಿತವಾಗಿ ಮಾಡ್ಬೋದು ನೋಡಿ ಇದನ್ನ ನಿಮ್ಮ ಇಷ್ಟ ನೀವು ಬಿಡಿಸ್ಬೇಕಾದ್ರೆ ಬರೀಬಹುದು ಹಾಗೆ ಬೇಕಾದ್ರೆ ಬರ್ಕೊಂಡು ಹೋಗ್ಬೋದು ಕೇಳುತ್ತಾ ಆರಾಮ್ ಮಾಡಿ ನನ್ನ ನಂಬರ್ಸ್ ಹೇಳಿ ನಾನು ಬರೀತೀನಿ ಇಲ್ಲಿ ಆನ್ಸರ್ ಅಂತ ಬರೆದು ಮತ್ತೆ ನೋಟ್ಸ್ ಬರ್ಸ್ತೀನಿ ನಿಮಗೆ ಆಮೇಲೆ ಡೋಂಟ್ ಬರಿ ಇದನ್ನೇ ಮತ್ತೆ ನೋಟ್ಸ್ ಕಾಪಿ ಮಾಡಿಸ್ತೀನಿ ಬಟ್ ಈ ರಫ್ ಬರ್ಕೊಂಡ್ರೆ ನೀಟಾಗಿ ಸಿಗ್ಮಾ CC is equal to sigma CH is equal to pi CC is equal to ಎಷ್ಟು ಬರ್ತದೆ ನೋಡಿ ಕ್ಲಿಯರ್ ಆಗಿ ಇದಾಗಿ ಮಾಡ್ತಾರೆ ನೀವು ಹೇಳಿದ ಪ್ರಕಾರ ಇದನ್ನ ಬಿಡಿಸಬೇಕ ಡೇಟಾ ಮಾಡೋಣ ಬಿಡಿಸಲ್ಲ ಕಂಡ್ರೆ ಹೆಂಗೆ ಮಾಡ್ತೀವಿ ನೋಡ್ರಿ ಸರಿ ಅಂದ್ರ ನೋಡಿಬೇಕು ನೋಡಿ ಇಲ್ಲೇ ನೋಡಿ ನೋಡ್ಕೊಳ್ಳಿ ನಾನು ತೋರಿಸಿ ನೋಡ್ಬಿಟ್ಟ ಡಬಲ್ ಬಾಂಡ್ ಇದೆ ಬರ್ಕೋಬೋದಾ ಹೇಳಿ ಒಂದು ಮಾತಾಡಿ ಸಿಗ್ಮಾ ಇನ್ನೊಂದು ವೆರಿ ಗುಡ್ ಸಿಗ್ಮಾ ದಿಸ್ ಈಸ್ ಸಿಗ್ಮಾ ಹಿಯರ್ 2.5 ಬಂತೀಗ ಕರೆಕ್ಟ್ ಆಗ್ತದೆ ಸರಿನಾ ಯಾಕಂದ್ರೆ ಬಿಕಾಸ್ ಸಿ ಟ್ರಿಪಲ್ ಬಾಂಡ್ ಇದೆ ಹೌ ಮೆನಿ 5 ಬಾಂಡ್ಸ್ ಹಿಯರ್ 2 5 ಬಾಂಡ್ಸ್ ಕ್ಲಿಯರ್ and here is one sigma good 5 bond is there no 5 bond here double bond one sigma and one with the ಕೆಲಸ CC sigma bond ಬಗ್ಗೆ ಮಾತಾಡಿದೀನಿ CC next ಯಾರು CC sigma CC ಆಯ್ತು next sigma CH ಬೇಕಾನೆ sigma CH ಬಂದಾಗ ಎರಡು ಒಂದು ಮೂರು ಕರೆಕ್ಟಾ ಈಸಿ ಮೂರು ನಾಲ್ಕು ಎರಡು ಮತ್ತೆ ಯಾಕೆ ಡಿವೈಡ್ ಮಾಡ್ತೀರಿ ಅದನ್ನ ಹೈಡ್ರೋಜನ್ ಕೌಂಟ್ ಮಾಡ್ರಿ CC ಬಂದಾಗ ಬರೀ CC ಕೌಂಟ್ ಮಾಡ್ರಿ CH ಅಂತ ಬಂದಾಗ ಬರೀ ಹೈಡ್ರೋಜನ್ ಕೌಂಟ್ ಮಾಡ್ರಿ ಮತ್ತೆ ಸ್ಪ್ಲಿಟ್ ಮಾಡಬೇಡ 2 1 3 3 1 4 4 plus 2 6 ಬರೀ ಹೇಳ್ತೀರಿ ಈಗ ಹೌ ಮೆನಿ CC ಸಿಗ್ಮಾ ಬಾಂಡ್ CC ಸಿಗ್ಮಾ ಎಷ್ಟಿದೆ 5 ಒಂದು ಎರಡು ಮೂರು ನಾಲ್ಕು ವೆರಿ ಗುಡ್ 5 and next sigma CH 6 ವೆರಿ ಗುಡ್ sigma CC 4 3 ನಾ
ಪಕ್ಕ 1 3 plus 4. So how many bonds here totally? 50. ಕರೆಕ್ಟ್ ಇದೆಯಾ? ಮಾಡ್ಬೋದಲ್ಲ? ವೆರಿ ಈಸಿ. CET ಕ್ವೆಶ್ಚನ್ಸ್ ಇದು. CET ಕ್ವೆಶ್ಚನ್ಸ್ ಕೇಳ್ತಾರೆ. ಇದೇ ಕ್ವೆಶ್ಚನ್ಸ್ ಕೂಡ. CET ಕೇಳಿದ್ರೆ ಕರೆಕ್ಟ್ ಆಗಿ ಬರೀಬೇಕು. ಸೊ ಮಿಸ್ ಮಾಡೋ ಹಾಗಿಲ್ಲ. ಸೊ ನೀಟಾಗಿ ಬರ್ತದನ್ನ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಕಾಮನ್ ಕೊಡೋಣ ಮಾಡ್ತೀರಿ ನೋಡೋಣ ಈಗ. ಇನ್ನೊಂದು ಕೊಡ್ತೀನಿ ನೋಡೋಣ. ನಾನು ಜನರಲ್ ಕೊಡ್ತೀನಿ. ಜನರಲ್ ಆಗಿ ಕೊಡ್ತೀನಿ ಏನು ಮಾಡ್ತೀನಿ ನೋಡೋಣ. ನೋಡಿ ಹೆಂಗೆ ಹೇಳ್ತಾರೆ. ಜನರಲ್ ಆಗಿ ಇದು ಅಳಿಸ್ತಾ ಇರ್ತಾರ? ಎಸ್. ಜನರಲ್ ಎಕ್ಸಾಂಪಲ್ ನೋಟ್ಸ್ ಪ್ರತಿಯೊಂದು ಪಾಯಿಂಟ್ಸ್ ನೀವು ಟೆಸ್ಟ್ ಮಾಡಕ್ಕೆ ಹೋಗಬೇಡಿ. ಪ್ರತಿಯೊಂದು ನೋಟ್ಸ್ ಕೊಡ್ತೀನಿ. 10 ತರ ಹೇಳ್ಕೊಡ್ತೀನಿ. ಡೋಂಟ್ ವರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದ್ರೆ ನಾನು ಕಲ್ಸಕ್ಕೋಸ್ಕರ. ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾನು ಎಕ್ಸಾಮ್ ಕ್ವೆಶ್ಚನ್ಸ್ ಕೇಳಿದ್ರೆ ಬರೀಲ್ಲ ಅಂದ್ರೆ ಬೇಸರ ಇಲ್ಲ. ಕಲ್ತ್ಕೋಬೇಕು ಅಷ್ಟೇ. CET ಕ್ವೆಶ್ಚನ್ ಒಂದು ಕಾಂಪೌಂಡ್ ಕೊಟ್ಟಾಗ ವಾಟ್ ಟೈಪ್ ಆಫ್ ಬೈಬಲೈಸೇಷನ್, ವಾಟ್ ಟೈಪ್ ಆಫ್ ಶೇಪ್, ವಾಟ್ ಟೈಪ್ ಆಫ್ ಬಾಂಡ್ ಅಂತ ಕೇಳಿದ್ರೆ ಸೊ ನೀವು ಹೇಳ್ಕೊಡಿಲ್ಲ ನನಗೆ ಆಗುತ್ತೆ ನಿಮಗೆ. ನಾವು ಹೇಳ್ಕೊಟ್ಟು ನೋಡ್ಸಲಿ ನಿಮ್ಗೆ ಓದಿಲ್ಲ ನನಗೆ ಆಗುತ್ತೆ ಅಷ್ಟೇ. ನಾನು ಹೇಳಿದ್ದೀನಿ ನಿಮ್ಗೆ ಓದಿಲ್ಲ ಅಂತ. ಕರೆಕ್ಟಾ? ಇನ್ನೊಂದು ಕೊಡೋಣ ಈಗ. ನೋಡೋಣ ಡೈರೆಕ್ಟ್. CH3 CH2 double bond CS2 C triple bond H. ನೋಡಿ ಇದಕ್ಕೆ ಕಾಣ್ತಾ ಇದೆಯಲ್ವಾ? ಇದೆಯಲ್ವಾ? ನೋಡಿ ಸಿ ಮತ್ತೆ ಸಿ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದು. ಹೇಳಿ ಜೋರಾಗಿ. ಯಾವ ಬಾಂಡ್ ಇದೆ ಇಲ್ಲಿ? ವೆರಿ ಗುಡ್. ಇದು ಸಿಗ್ಮಾ 1 ಮತ್ತೆ ಈ ಕಡೆ ಡಬಲ್ ಬಾಂಡ್. ವೆರಿ ಗುಡ್. ನೆಕ್ಸ್ಟ್ ಸಿಗ್ಮಾ 2 ಬಂದೆ ವೆರಿ ಗುಡ್. ನೆಕ್ಸ್ಟ್ ಇಸ್ ಕರೆಕ್ಟ್ ಆಗಿ ಬರಿಬಾರ್ದು. ಒಟ್ಟು ನೋಡಿ ಇಲ್ಲಿ ಅದು ಏನು ಗೊತ್ತಾ? ಈ ಎಚ್ ಎಚ್ ಅನ್ನಕಬೇಡ್ರಿ. ಸಿ ಸಿ ಬಾಂಡ್ ಇದೆ, ಇಲ್ಲೂ ಸಿ ಸಿ ಬಾಂಡ್ ಇದೆ. ಕಂಪಲ್ಸರಿ ಇಸ್ ಕರೆಕ್ಟ್. ಹೇಳಿದ್ರೆ ನೋಡಿ ಸ್ಕಿಪ್ ಮಾಡಿದ್ದ ನಾನು ಹೇಳಿದೆ. ದಿಸ್ ಇಸ್ ಸಿಗ್ಮಾ. ಕ್ಲಿಯರ್ ಆಯ್ತಾ? ಈಗ ಬೈಕ್ ನೋಡಿ ಸಿಗ್ಮಾ ಸಿ ಸಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1 2 3 4 ಪಕ್ಕನಾ? ಗುಡ್ 4 ಅಂಡ್ ಸಿಗ್ಮಾ ಸಿ ಎಚ್ ಇಸ್ ಸಿಗ್ಮಾ ಸಿ ಎಚ್ ಇಸ್ 15 ಟೋಟಲ್ 15 ಅಂತ. ಓ ಗುಡ್. 3 5 7 8 ಪಕ್ಕನಾ? ನೀವು ಹೇಳಿ ಬರ್ತೀನಿ ನೋಡಿ ತಪ್ಪಂಗಿಲ್ಲ ಮತ್ತೆ. ನೆಕ್ಸ್ಟ್ 1 5 ಅಂಡ್ ಇದದು 3 2 5. ದಿಸ್ ಇಸ್ ಸಿಗ್ಮಾ sorry 5 cc is equal to ಎಷ್ಟಿದೆ? 3. so total is how much here? 50. ಮಾಡ್ತೀರಾ ಇದನ್ನ? so clear. so ನೋಡಿ ಯಾವ ಫೋಟೋ ಖಂಡಿತ ಮಾಡ್ತೀರಾ. so ನಾನು ಕನ್ಫ್ಯೂಷನ್ ಮಾಡಕ್ಕೆ ಹೋಗ್ತೀನಿ ಈಗ ಅಲ್ಲಿಗೆ. ಸರಿ ಹೇಳ್ತಿರೋದು ಕನ್ಫ್ಯೂಷನ್ ಮಾಡಿ ನೆಕ್ಸ್ಟ್ ಮಾಡ್ತೀನಿ. ಸರಿನಾ? so ಇವತ್ತಿನ ಟಾಪಿಕ್ ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು? ಕರೆಕ್ಟಾ? ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು? ಯೂರಿಯಾ. ಓಕೆನಾ? ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ ಆಲ್ಕೇನ್. ಯಾವ ಬಾಂಡ್ ಇರುತ್ತೆ ಅದರಲ್ಲಿ? ಜೋರಾಗಿ ಹೇಳಿ. ಸಿಗ್ಮಾ ಬಾಂಡ್ ಇರುತ್ತೆ. ಮರಿಬೇಡಿ. ಓಕೆನಾ? ಯೂರಿಯಾ ಕಂಡುಹಿಡಿದವರು ಯಾರು? ಫ್ರೆಡ್ರಿಚ್ ಫೌಲರ್ ಕಂಡುಹಿಡಿದರು. ಕರೆಕ್ಟ್ ಏನಪ್ಪಾ? ಸೊ ಅದಾದ್ಮೇಲೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇತ್ತು ಅಂತಂದ್ರೆ ಅದು ಆಲ್ಕಿನ್. ಓಕೆನಾ? ಆಲ್ಕಿನ್ ಅಲ್ಲಿ ಯಾವ ಬಾಂಡ್ ಇರ್ತವೆ? ಸಿಗ್ಮಾ ಮತ್ತೆ ಅದು ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಅಂದ್ರೆ ಯಾವ ಕ್ಯಾಟಗರಿ? ಆಲ್ಕೈನ್. ಆಲ್ಕೈನ್ ಬಂದಾಗ ಸಿಗ್ಮಾ ಬಾಂಡ್ ಎಷ್ಟಿರುತ್ತೆ? ಬೈ ಬಾಂಡ್ ಎಷ್ಟಿರುತ್ತೆ? ಸಿಗ್ಮಾ 1 ಇರುತ್ತೆ, ಬೈ ಬಾಂಡ್ 2 ಇರುತ್ತೆ. ಓಕೆನಾ? ಅದು ಸಂಬಂಧಪಟ್ಟಂತ ಎಲ್ಲ ಎಕ್ಸಾಂಪಲ್ ಕೂಡ ನೀವು ನೀಟಾಗಿ ನೋಡಿ. ಓಕೆ? ಇನ್ನು ಉಳಿದಂತದನ್ನ ರಿಮೈನಿಂಗ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆನಾ? ಥ್ಯಾಂಕ್ ಯು.